ನೋಡ್ರಿ, ಇದು ಇಲ್ಲ ಸ್ಲಿಪ್ ಅಲ್ಲ, ಮಾಧ್ಯಮದವರು ಅದನ್ನು ತಿರುಚಿ ಹೇಳಿರ್ತಕ್ಕಂಥದ್ದು. ನಿನ್ನೆ 3 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಅಂಚೆ ಕಚೇರಿ ನೂತನ ಕಟ್ಟಡದ ಬಗ್ಗೆ, ಕುಣಿಕೇರಿ ಮತ್ತು ಹಿರೇಬಗನಾಳು ಮತ್ತು ಗೊಂಡಬಾಳಲ್ಲಿ ಗುರುವಂದನ ಕಾರ್ಯಕ್ರಮದಲ್ಲಿ ನಾನು ಹೇಳಿರ್ತಕ್ಕಂಥ ಉದ್ದೇಶನೇ ಬೇರೆ, ನೀವು ಹಾಕಿರ್ತಕ್ಕಂಥ ಉದ್ದೇಶ ಬೇರೆ. ನಾನು ಸ್ಪೀಚಲ್ಲಿ ಏನು ಹೇಳಿದೆ, 12ನೇ ಶತಮಾನದ ಬಸವಣ್ಣವರ ಒಂದು ಪರಿಕಲ್ಪನೆ ಏನಿವತ್ತು ಕಾಯಕ ಮತ್ತು ದಾಸೋಹ ಏನಿತ್ತು ಅದನ್ನು ಯಥಾವತ್ತಾಗಿ ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ಆಧುನಿಕ ಬಸವಣ್ಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ನೀವು ಅದನ್ನು ಗ್ಯಾರಂಟಿ ಯೂಸ್ ಅಮೌಂಟನ್ನು ರಾಜ್ಯದ ಜನರಿಗೆ ಕೊಡ್ತಾ ಇದ್ದೀವಿ. ಹಿಂದೆ 9 ತಿಂಗಳಲ್ಲಿ 39,000 ಕೋಟಿ, ಈ ಆರ್ಥಿಕ ವರ್ಷದಲ್ಲಿ 52,002 ಕೋಟಿ. ಇವತ್ತು ಹಿಂದಿನ ಸರ್ಕಾರ 2,51,000 ಕೋಟಿ ವರ್ಕನ್ನು ಅಪ್ರೂವಲ್ ಮಾಡಿ ಹೋಗಿತ್ತು. 52,000 ಕೋಟಿ ಪೆಂಡಿಂಗ್ ಬಿಲ್ ಬರೀತಕ್ಕಂಥದ್ದಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಈ ಗ್ಯಾರಂಟಿ ಯೋಜನೆನ ಯಥಾವತ್ತಾಗಿ ಜಾರಿಗೆ ತಂದಿರತಕ್ಕಂಥದ್ದು ಭಾಳ ಪರಿಣಾಮಕಾರಿಯಾಗಿ 100ಕ್ಕೆ 100ರಷ್ಟು ಬಡವರಿಗೆ ಮುಟ್ಟಿಸಿರ್ತಕ್ಕಂಥದ್ದು ಇದೆ ಅಂತಕ್ಕಂಥ ಮಾತನ್ನು ನಿನ್ನೆ 3 ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೀನಿ. ಡೆಫಿನೆಟ್ಲಿ ಇದನ್ನೇ ನಾನು ಹೇಳಿಲ್ಲ. ನೀವು ಅದನ್ನು ತಿರುಚಿಬಿಟ್ಟು ನೀವೇನೇ ಹೇಳಿದ್ರು ಗ್ಯಾರಂಟಿ ಯೋಜನೆಗಳೇನಿದೆ ಭಾಳ ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ಈಗ ನೋಡ್ರಿ, ನಾನೀಗಾಗಲೇ ಹೇಳ್ತಾ ಇದ್ದೀನಲ್ಲ, ಈ 3 ಸ್ಪೀಚ್ನಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಹೇಳಿದ್ದೀನಿ. ಜನರಿಗೆ ಗೊತ್ತಿದೆ, ಜನರಿಗೆ ಅದು ಏನು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಸೊ ಯಶಸ್ವಿಯಾಗಿ ಜಾರಿಯಾಗಿದೆ. ಮಾಧ್ಯಮದವ್ರಿಗೆ ಪಾಪ ನೀವು ಫ್ರೆಂಡ್ಸ್ ಭಾಳ ದಿನಲಿದ್ದ ಕಾಯ್ತಾ ಇದ್ರಿ, ಇದೊಂದು ಅವಕಾಶ ಅಂತೇಳಿ ಹೊಡೆದಿದ್ದೀರಿ. ನಾನೇನನ್ನೋದು ಪಕ್ಷಕ್ಕೆ ಗೊತ್ತಿದೆ, ನಮ್ಮ ಮುಖಂಡರಿಗೆ ಗೊತ್ತಿದೆ. ದಯಮಾಡಿ ಇದನ್ನ ಸರಿಪಡಿಸಿ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.